ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾವು ಈ ಥರನೇ ರೊಟ್ಟಿ ಹಾಕೋದು. ಕೆಳಗಡೆ ಹಸಿಟ್ಟು ಹಾಕ್ಬಿಟ್ಟು ನಾನು ಈ ಶೆಲ್ಫ್ ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಜ್ಯೂಸು ಆಲ್ರೆಡಿ ರೆಡಿ ಆಯಿತು. ದಾಳಿಂಬೆ ಇದು ಬೀಟ್ರೋಟು ಮತ್ತು ನಲ್ಲಿಕಾಯಿ. ದಾಳಿಂಬೆನ ಅಂತಂದಿಲ್ಲ ಫ್ರೆಂಡ್ಸ್. ಇನ್ನು ನೋಡಿ ರೊಟ್ಟಿ ಇನ್ನೂ ಬೇಯಿಸ್ತಾ ಇದ್ದೀನಿ. ಇನ್ನೂ ಒಂದು ರೊಟ್ಟಿ ಇದೆ ಬೇಯಿಸೋದು. ಇಲ್ಲಿ ಫ್ರೆಂಡ್ಸ್ ಆಲ್ರೆಡಿ ಬೇಯಿಸಿ ರೆಡಿ ಮಾಡಿ ಇಟ್ಟಿದ್ದೀನಿ ರೊಟ್ಟಿನ. ನನ್ನ ಮಗಳು ಜಾಗಿಂಗ್ ಹೋಗೋಳೆ, ಬಂದಮೇಲೆ ಹಾಕ್ಕೊಡೋಣ ಅಂತ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಎಣ್ಣೆ ಬದನೆಕಾಯಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಎಲ್ಲ ತೇಲಿ ಮೇಲೆ ಬಂದರೆ ಅದು ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ. ಅದಕ್ಕೋಸ್ಕರನೇ ನಾನು ಎಣ್ಣೆ ಎಲ್ಲ ಅದು ಯಾವ ಥರ ತೇಲಿ ನಿಂತಿದೆ ಹಂಗೇ ಬಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಮಿಕ್ಸ್ ಮಾಡಿರೋ ಪುಡಿ ಹಾಕಿಲ್ಲ. ನಾನು ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಬರೀ ಮೆಣಸಿನ್ಕಾಯಿ ಪುಡಿನ ಹಾಕೋದನ್ನು, ಅದಕ್ಕೋಸ್ಕರ ನಾನು ಅದೇ ಹಾಕಿದ್ದೆ. ನೋಡಿ ಫ್ರೆಂಡ್ಸ್, ಪ್ಲೇನ್ ರೊಟ್ಟಿ ಹಾಕಿದ್ದೀನಿ ಇವತ್ತು, ಏನೂ ಹಾಕಿಲ್ಲ. ಇನ್ನು ಫ್ರೆಂಡ್ಸ್ ಇಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಇನ್ನು ಒಂದು 5 ರೊಟ್ಟಿ ಬೇಯಿಸಿದ್ರೆ ಆಯಿತು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾ.